ಬೀದಿ ಮೇಲಿದ್ರೂ ಸಮಸ್ಯೆ, ಮನೆ ಕಟ್ಕೊಂಡ್ರೂ ಸಮಸ್ಯೆ, ತಿಂದ್ರೂ ಸಮಸ್ಯೆ, ಉಂಡ್ರೂ ಸಮಸ್ಯೆ. BJPಯವ್ರಿಗೆ ಸಾಬ್ರು ಅಂದ್ರೇ ಸಮಸ್ಯೆ. ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ವಸತಿ ಯೋಜನೆಗಳಲ್ಲಿ 15% ಮೀಸಲಾತಿಯನ್ನು ಕೊಡ್ತು. ಕಳೆದ 3-4 ದಿನದಿಂದ ಎಕ್ಸ್ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ, TV ಆನ್ ಮಾಡಿದ್ರೆ ಎಲ್ಲದರಲ್ಲೂ ಕೂಡ BJP JDSನವರು ಬಾಯ್ ಬಡ್ಕೊಳ್ತಿರೋದೇ ಕಾಣಿಸ್ತದೆ. ಪಾಪ ಈ 15% ಏನು ಮೀಸಲಾತಿಯನ್ನು ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಇದು ಇವರಿಗೆ ಹೊಟ್ಟೆ ನೋವು ತರಿಸ್ಬಿಟ್ಟದೆ. ಈ ಹೊಟ್ಟೆ ನೋವಿಗೆ ಔಷಧಿನಂತೂ ಕಂಡು ಹಿಡಿಯೋಕ್ಕಾಗಲ್ಲ. ಆದರೆ ಈ 15% ಮೀಸಲಾತಿ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರುವಂಥ BJP JDSನವರು ಮೊದಲು ಪ್ರಶ್ನೆ ಮಾಡಬೇಕಾಗಿರೋದು ಯಾರನ್ನ ಅಂತ ಹೇಳುವಂಥ ಜವಾಬ್ದಾರಿ ಖಂಡಿತವಾಗ್ಲೂ ನಮ್ಮದು. ಹಾಗಾಗಿ ಈಗ BJP ಮತ್ತು JDS ಅವರು ಪ್ರಶ್ನೆ ಮಾಡಬೇಕಾಗಿರೋದು, ಮೊದಲನೇದಾಗಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರಲ್ಲ, ಇವರದೇ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿರವರು ಇವರನ್ನ ಮೊದಲನೇ ಪ್ರಶ್ನೆ ಮಾಡಬೇಕು. ಯಾಕಂದರೆ ಈ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ 15% ಗೃಹ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಒಂದು ಅಂಶ. ಹಾಗಾಗಿ ಮೊದಲು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನರೇಂದ್ರ ಮೋದಿರವರನ್ನ. ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಾಗಿರೋದು ಯಾರನ್ನ ಅಂತ ಅಂದರೆ HD ಕುಮಾರಸ್ವಾಮಿರವರನ್ನ. 2019ರಲ್ಲಿ HD ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಉಪ ಸಂಪುಟ ಸಭೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ಸಮುದಾಯಗಳು ಅಂದರೆ ಬರೀ ಸಾಬ್ರಿಗಲ್ಲ, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಜೈನರು, ಸಿಖ್ರು, ಈ ಅಲ್ಪಸಂಖ್ಯಾತ ಸಮುದಾಯಗಳೇನಿದೆ ಇವರಿಗೆ ಗೃಹ ಯೋಜನೆಗಳಲ್ಲಿ 15% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡುತ್ತೆ. ಅದೇ ಶಿಫಾರಸನ್ನು ಇಟ್ಕೊಂಡು, ಜೊತೆಗೆ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಹೇಳಿದಂಥ ವಿಚಾರವನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರವರ ಸರ್ಕಾರ 15% ಮೀಸಲಾತಿಯನ್ನು ಗೃಹ ಯೋಜನೆಗಳಲ್ಲಿ ನೀಡಿದೆ. ಹಾಗಾಗಿ BJP ಮತ್ತು JDS ಅವರು ಪ್ರಶ್ನೆ ಮಾಡಬೇಕಾಗಿರೋದು ನರೇಂದ್ರ ಮೋದಿ ಅವರನ್ನ ಮತ್ತು HD ಕುಮಾರಸ್ವಾಮಿ ಅವರನ್ನ. ಬರೀ ರಾಜ್ಯ ಸರ್ಕಾರ ಇದನ್ನ ಅವೈಜ್ಞಾನಿಕವಾಗಿ ಯೋಜನೆಯನ್ನ ಮಾಡಿದೆಯಾ ಅಥವಾ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಅವೈಜ್ಞಾನಿಕವಾಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. 2006ರ ಜಸ್ಟಿಸ್ ಸಚಾರ್ ವರದಿ ಅದರ ಪ್ರಕಾರ ಮುಸಲ್ಮಾನರ ಪರಿಸ್ಥಿತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದೆ ಉಳಿದಿದೆ ಅಂತ ಹೇಳುತ್ತೆ. ಈ ಜಸ್ಟಿಸ್ ರಾಜೇಂದ್ರ ಸಚಾರ್ ರವರ ವರದಿ 76 ಅಂಶಗಳ ಕಾರ್ಯಕ್ರಮವನ್ನ ಸರ್ಕಾರದ ಮುಂದೆ ಇಡುತ್ತೆ. ಈ 76 ರೆಕಮೆಂಡೇಶನ್ಗಳನ್ನು ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಸರ್ಕಾರ ಅದರಲ್ಲಿ 72 ರೆಕಮೆಂಡೇಶನ್ಗಳನ್ನು ಒಪ್ಕೊಳ್ಳುತ್ತೆ. ಆ 72 ರೆಕಮೆಂಡೇಶನ್ಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅಂದರೆ ಮುಸಲ್ಮಾನರಿಗೆ ಗೃಹ ಮೀಸಲಾತಿಯನ್ನು 15% ನೀಡಬೇಕು ಅನ್ನುವಂಥದ್ದು ಕೂಡ ಒಂದು ಅಂಶ ಆಗಿರುತ್ತೆ. ಜೊತೆಗೆ ಮುಸಲ್ಮಾನರಿಗೆ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಕ್ರೆಡಿಟ್ ಅನ್ನ ಕೊಡಬೇಕು, ಅಂದರೆ ಸಾಲ ಯೋಜನೆಗಳನ್ನ ಕೂಡ ಕೊಡಬೇಕು ಅಂತ ಹೇಳಿ ಅದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿರುತ್ತೆ. ಎರಡನೇದಾಗಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮುಸಲ್ಮಾನರ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅನ್ನುವಂಥದ್ದು. ಮೊನ್ನೆ ಅಷ್ಟೇ ಕಾಂತರಾಜ್ ಆಯೋಗದ ವರದಿಯಿಂದ ವಿಷಯಗಳು ಲೀಕ್ ಆಯಿತು ಅಂತ ಹೇಳಲ್ಪಡ್ತಾ ಇರುವಂತಹ ಒಂದು ವರದಿಯಲ್ಲೂ ಕೂಡ ಮುಸಲ್ಮಾನರು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದವರಾಗಿದ್ದಾರೆ. ರಾಜ್ಯ ಸರ್ಕಾರ ಏನಿ 15% ಶಿಫಾರಸನ್ನ ಮಾಡಿದೆ, ಈ 15% ಶಿಫಾರಸ್ನಲ್ಲಿ ಏನು ಇಡೀ ರಾಜ್ಯದಲ್ಲಿರೋ ಎಲ್ಲ ಕಡೆಗೂ ಇದನ್ನ ಜಾರಿ ಮಾಡಿದ್ಯಾ ಅಂತ ಹೇಳಿದ್ರೆ ನೋ. ಎಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಮುಸಲ್ಮಾನರ ಬಾಹುಳ್ಯ ಎಲ್ಲಿ ಜಾಸ್ತಿ ಇದೆ, ಆ ಜಾಗಗಳಿಗೆ ಮಾತ್ರ 15% ಗೃಹ ಮೀಸಲಾತಿಯನ್ನು, ಗೃಹ ಯೋಜನೆಗಳಲ್ಲಿ ಮೀಸಲಾತಿಯನ್ನು ನೀಡಿದೆ. ಮುಂಚೆ ಎಷ್ಟಿತ್ತು? ಮುಂಚೆ 10% ಇತ್ತು, ಅದನ್ನ ಇವಾಗ ಒಂದು 5% ಜಾಸ್ತಿ ಮಾಡಿದ್ದಾರೆ. ನಾವು ಅಂಕಿಅಂಶಗಳನ್ನು ನೋಡೋದಾದ್ರೂ ಕೂಡ ಇದು ಅರ್ಬನ್ ಪ್ರದೇಶಗಳಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ಮಾತ್ರ 15% ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನರ ಒಟ್ಟಾರೆ ಜನಸಂಖ್ಯೆಯಲ್ಲಿ 58% ಜನ ನಗರ ಭಾಗಗಳಲ್ಲಿ ಗೆಟ್ಟೋಗಳಲ್ಲೇ ಬದುಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರು 1ರಲ್ಲೇ 2011ರ ಸೆನ್ಸಸ್ನ ಪ್ರಕಾರ ಬೆಂಗಳೂರು 1ರಲ್ಲೇ 12,48,000 ಮುಸಲ್ಮಾನರು ಇದ್ದಾರೆ. ಏನು 12,48,000 ಜನರಿಗೆ ಒಟ್ಟಾರೆ ನೀಡುವಂಥ ಏನು ಒಂದು ಸರ್ಕಾರ ಒಂದು ಬಾರಿಗೆ 1,00,000 ಮನೆಗಳನ್ನು ನೀಡುವಂಥ ಒಂದು ವರ್ಷದಲ್ಲಿ ಯೋಚನೆ ಮಾಡ್ಬೋದು. ಅದರಲ್ಲಿ ಒಂದು 15% ಕೊಡ್ತಾ ಇರುವಂಥದ್ದು ಯಾಕೆ ಇವ್ರಿಗೆ ಹೊಟ್ಟೆ ನೋವು ತರಿಸಿದೆ ಅನ್ನೋದು ಅರ್ಥ ಆಗದೆ ಇರುವಂಥ ವಿಚಾರ.
ಇನ್ನು ಹಳ್ಳಿಗಾಡುಗಳಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ಮುಸಲ್ಮಾನರದು. ಆ ಜಾಗದಲ್ಲೂ ಮುಸಲ್ಮಾನರು ಇಲ್ಲದೆ ಇರೋ ಜಾಗದಲ್ಲೂ ಅವ್ರಿಗೆ 15% ವಸತಿ ಯೋಜನೆಯನ್ನು ಕೊಡೋದಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಉಳಿಕೆ ಇರುತ್ತೆ ಅದನ್ನು ಸಾಮಾನ್ಯ ವರ್ಗಗಳಿಗೆ ಕೊಡುವಂಥ ಕೆಲಸವನ್ನು ಕೂಡ ನಿರ್ಧಾರವನ್ನು ಕೂಡ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಶಿಫಾರಸು ಕೂಡ ಮಾಡಿದೆ. ವೈಜ್ಞಾನಿಕವಾಗಿ ಯಾವುದೋ ಒಂದು ಯೋಜನೆ ಬಂದಾಗ ಕೇವಲ ರಾಜಕಾರಣವನ್ನ ಮಾಡೋದಕ್ಕೋಸ್ಕರ, ಕೇವಲ ಪೋಲರೈಸೇಷನ್ನ ಮಾಡೋದಕ್ಕೋಸ್ಕರ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳಿಕೆ ಕೊಡೋಕ್ಕೂ ಮುಂಚೆ ಬಿಜೆಪಿ ಮತ್ತು JDSನವರು ತಮ್ಮ ಆತ್ಮಾವಲೋಕನವನ್ನು ಒಂದ್ಸರಿ ಮಾಡ್ಕೊಳ್ಬೇಕಾಗತ್ತೆ. ಇದೇ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಒಂದ್ ಕಡೆ ಹೇಳ್ತಾರೆ ಸಾಬ್ರೆಲ್ಲ ಪಂಚರ್ ಹಾಕೋರು ಅಂತ, ಮತ್ತೊಬ್ರು ಹೇಳ್ತಾರೆ ಅಯ್ಯೋ ಸಾಬ್ರು ಏರಿಯಾಗಳಿಗೆ ಕಾಲಿಡಕ್ಕಾಗಲ್ಲಪ್ಪ, ಗೆಟ್ಟೋಗಳಲ್ಲಿ ಬದುಕ್ತಿದ್ದಾರೆ ಅಂತ. ನಿಮಗೆ ನಿಜವಾಗ್ಲೂ ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ರೆ, ನಿಜವಾಗ್ಲೂ ಮುಸಲ್ಮಾನರ ಉನ್ನತೀಕರಣವನ್ನ ನೀವು ಬಯಸ್ತಾ ಇದ್ರೆ, ನರೇಂದ್ರ ಮೋದಿರವರು ಭಾಷಣ ಮಾಡ್ತಾರಲ್ಲ ನಾವು ಮುಸಲ್ಮಾನರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ, ಆ ಥರದ ನಿಜವಾದ ಭಾವನೆ ಇದ್ರೆ ನೀವು 15% 20% ಮಾಡಿ ಅಂತ ಕೇಳಬೇಕೇ ವಿನಃ 15% ಕೊಟ್ಟಿರೋದು ಯಾಕೆ ಅಂತ ಟೀಕೆ ಟಿಪ್ಪಣಿ ಮಾಡೋದಲ್ಲ. ಮತ್ತೊಂದು ಕಡೆ ಯಡಿಯೂರಪ್ಪನವ್ರು ಹೇಳ್ತಾರೆ ನಮಗೆ ಮುಸಲ್ಮಾನರ ಬಗ್ಗೆ ಏನು ಬೇಸರ ಇಲ್ಲ, ಆದರೆ 15% ಕೊಡೋದ್ರ ಬಗ್ಗೆ ಬೇಸರ ಅಂತ. ನಮ್ಮೆಲ್ಲರ ಪ್ರೀತಿಯ ಯಡಿಯೂರಪ್ಪನವರೇ, ನೀವು ದಯವಿಟ್ಟು ಯಾಕೆ 15% ಇನ್ಕ್ರೀಸ್ ಮಾಡಿದ್ರಿ ಅಂತ ಹೇಳಿ ಮೊದಲು ಪ್ರಧಾನಮಂತ್ರಿಯವರನ್ನು ಹೋಗಿ ಕೇಳಿ. ಇವಾಗ ಅತ್ಯಂತ ಆತ್ಮೀಯ ಸಖ್ಯವನ್ನು ಬೆಳೆಸ್ಕೊಂಡಿರುವಂಥ HD ಕುಮಾರಸ್ವಾಮಿ ಅವರ ಬಳಿ ಕೇಳಿ. ಅವರಿಂದ ನಿಮಗೆ ಉತ್ತರ ಸಿಗುತ್ತೆ, ಕ್ಲಾರಿಫಿಕೇಶನ್ ಸಿಗುತ್ತೆ ಈ ಯೋಜನೆ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ ಹೇಳಿ. ಕುಂತ್ರು ನಿಂತರು ಮುಸಲ್ಮಾನರ ಬಗ್ಗೆ ಕಾಮೆಂಟ್ ಕ್ರಿಟಿಕ್ಕೇ ಮಾಡ್ತಾ ಇರುವಂಥ, ಜೊತೆಗೆ ಈ ಫೇಕ್ ನ್ಯೂಸ್ಗಳನ್ನು ಹರಡ್ತಾ ಇರುವಂಥ, ಮುಸಲ್ಮಾನರ ಓಲೈಕೆ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂಥ ಫೇಸ್ಬುಕ್ ವೀರರು, ಶೂರರು, ಧೀರರು ಎಲ್ಲರೂ ಕೂಡ ಒಂದೇ ಸರಿ ಬಜೆಟ್ ಕಾಪಿಯನ್ನು ತೆಗೆದು ನೋಡಿದ್ರೆ ಯಾವ ಸಮುದಾಯಗಳಿಗೂ ನಿಜವಾಗ್ಲೂ ಓಲೈಕೆ ಆಗಿದೆ, ಯಾವ ಸಮುದಾಯಕ್ಕೆ ಓಲೈಕೆ ಆಗಿಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ. ವಾಟ್ಸಪ್ ಯೂನಿವರ್ಸಿಟಿ ಪಾಠ ಕೇಳೋರಿಗೆ, ವಾಟ್ಸಪ್ ಫಾರ್ವರ್ಡ್ಗಳನ್ನೇ ನಂಬಿ ಕೂತವರಿಗೆ ಈ ಸ್ಟ್ಯಾಟಿಸ್ಟಿಕ್ಸ್ಗಳೆಲ್ಲ ಎಲ್ಲಿ ಅರ್ಥ ಆಗಬೇಕು. ಎನಿಹೌ, ಗೃಹ ಯೋಜನೆಗಳಲ್ಲಿ 15% ಮೀಸಲಾತಿಯನ್ನ ನೀಡಿರೋದಕ್ಕೆ ನಿಜವಾಗ್ಲೂ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಹೇಳಿ? ಕುಮಾರಸ್ವಾಮಿ ಅವರನ್ನ, ಹಾಗೆ ಪ್ರಧಾನಮಂತ್ರಿ ಅವರನ್ನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.